ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸನ್ಮಾನ್ಯ ನಮ್ಮ ಮುಖಂಡರಾದಂಥ ನರೇಂದ್ರ ಮೋದಿಯವರ ಮತ್ತೆ ಪ್ರಧಾನಿ ಆಗಬೇಕು ಅನ್ನುವಂಥ ಮತದಾರರ ಹಂಬಲ ಬಹುದೊಡ್ಡ ಅಂತರದಲ್ಲಿ ನನ್ನ ಗೆಲುವಿಗೆ ಕಾರಣ ಆಗಿತ್ತು. ನಮ್ಮ ಪಾರ್ಟಿಯ ಹಿರಿಯರಾಗಿರುವಂಥ ಯಡಿಯೂರಪ್ಪರನ್ನ, JDS ನಮ್ಮ ಅತ್ಯಂತ ಸರ್ವೋಚ್ಚ ಮುಖಂಡರಾದ ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ಮತ್ತು ವಿಜೇಂದ್ರ ಅವರನ್ನ, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರರನ್ನ ಅವ್ರ ಜೊತೆಯಲ್ಲಿ ಮಾತಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಇವತ್ತು ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮನೆಗೆ ಕೂಡ ಭೇಟಿ ಕೊಟ್ಟಿದ್ದೆ. ಪ್ರೀತಿಯಿಂದ ಕರೆದು ಮಾತಾಡಿದ್ದಾರೆ, ನಮಗೆ ಶುಭ ಹಾರೈಸಿದ್ದಾರೆ. ನಿನ್ನೆ ಅವರು ಸಹ ದೆಹಲಿಗೆ ಹೋಯಿದ್ರು. ಒಂದಷ್ಟು ಬೆಳವಣಿಗೆಗಳಾಗಿದೆ ಇಂಡಿಯಾ ಒಕ್ಕೂಟದಲ್ಲಿ, ಏನಾದರೂ ಆ ಬಗ್ಗೆ ಏನಾದರೂ ಚರ್ಚೆ ಆಯಿತು? ಸಹಜವಾಗಿ ಭಾರತೀಯ ಜನತಾ ಪಕ್ಷ ಒಟ್ಟು NDA ಒಕ್ಕೂಟ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗುವುದು ಖಚಿತ ಆಗಿರುವ ಹಿನ್ನೆಲೆಯಲ್ಲಿ ಹೊಸ ಚರ್ಚೆಗಳೇನಿಲ್ಲ, ಹಳೆ ಚರ್ಚೆಗಳೆಲ್ಲ ಮುಂದುವರೆದಿದೆ. ಈಗ ತಾವು ದೆಹಲಿಗೆ ಹೋಗ್ತಾ ಇದ್ರೆ ಹೇಗೆ ಸರ್? ಹೌದು, ಇವತ್ತು ಸಂಜೆ ಹೋಗ್ತೇನೆ. ನಾಳೆ ಸಭೆ ಇದೆ, ನಾಳೆಯಲ್ಲಿ ಸಂಸತ್ ಸದಸ್ಯರ ಸಭೆಯನ್ನು ಪಾರ್ಟಿಯಿಂದ ಕರೆದಿದ್ದಾರೆ, ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಬರ್ತಾರೆ. ಬಹುತೇಕ ಎಲ್ಲ MP ಗಳು ಈಗಾಗಲೇ ಹೋಗಿದ್ದಾರೆ, ಕೆಲವರು ಹೋಗ್ತಾ ಇದ್ದಾರೆ. ನಾನು ಇವತ್ತು ಸಂಜೆ ಹೋಗ್ತೇನೆ, ನಾಳೆ ಸಭೆಯಲ್ಲಿ ಭಾಗವಹಿಸ್ತೇನೆ. ಧನ್ಯವಾದ ಧನ್ಯವಾದ ಧನ್ಯವಾದ. ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸನ್ಮಾನ್ಯ ನಮ್ಮ ಮುಖಂಡರಾದಂಥ ನರೇಂದ್ರ ಮೋದಿಯವರ ಮತ್ತೆ ಪ್ರಧಾನಿ ಆಗಬೇಕು ಅನ್ನುವಂಥ ಮತದಾರರ ಹಂಬಲ ಬಹುದೊಡ್ಡ ಅಂತರದಲ್ಲಿ ನನ್ನ ಗೆಲುವಿಗೆ ಕಾರಣ ಆಗಿತ್ತು. ನಮ್ಮ ಪಾರ್ಟಿಯ ಹಿರಿಯರಾಗಿರುವಂಥ ಯಡಿಯೂರಪ್ಪರನ್ನ, JDS ನಮ್ಮ ಅತ್ಯಂತ ಸರ್ವೋಚ್ಚ ಮುಖಂಡರಾದ ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ಮತ್ತು ವಿಜೇಂದ್ರ ಅವರನ್ನ, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರರನ್ನ ಅವ್ರ ಜೊತೆಯಲ್ಲಿ ಮಾತಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಇವತ್ತು ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮನೆಗೆ ಕೂಡ ಭೇಟಿ ಕೊಟ್ಟಿದ್ದೆ. ಪ್ರೀತಿಯಿಂದ ಕರೆದು ಮಾತಾಡಿದ್ದಾರೆ, ನಮಗೆ ಶುಭ ಹಾರೈಸಿದ್ದಾರೆ. ನಿನ್ನೆ ಅವರು ಸಹ ದೆಹಲಿಗೆ ಹೋಯಿದ್ರು. ಒಂದಷ್ಟು ಬೆಳವಣಿಗೆಗಳಾಗಿದೆ ಇಂಡಿಯಾ ಒಕ್ಕೂಟದಲ್ಲಿ, ಏನಾದರೂ ಆ ಬಗ್ಗೆ ಏನಾದರೂ ಚರ್ಚೆ ಆಯಿತು? ಸಹಜವಾಗಿ ಭಾರತೀಯ ಜನತಾ ಪಕ್ಷ ಒಟ್ಟು NDA ಒಕ್ಕೂಟ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗುವುದು ಖಚಿತ ಆಗಿರುವ ಹಿನ್ನೆಲೆಯಲ್ಲಿ ಹೊಸ ಚರ್ಚೆಗಳೇನಿಲ್ಲ, ಹಳೆ ಚರ್ಚೆಗಳೆಲ್ಲ ಮುಂದುವರೆದಿದೆ. ಈಗ ತಾವು ದೆಹಲಿಗೆ ಹೋಗ್ತಾ ಇದ್ರೆ ಹೇಗೆ ಸರ್? ಹೌದು, ಇವತ್ತು ಸಂಜೆ ಹೋಗ್ತೇನೆ. ನಾಳೆ ಸಭೆ ಇದೆ, ನಾಳೆಯಲ್ಲಿ ಸಂಸತ್ ಸದಸ್ಯರ ಸಭೆಯನ್ನು ಪಾರ್ಟಿಯಿಂದ ಕರೆದಿದ್ದಾರೆ, ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಬರ್ತಾರೆ. ಬಹುತೇಕ ಎಲ್ಲ MP ಗಳು ಈಗಾಗಲೇ ಹೋಗಿದ್ದಾರೆ, ಕೆಲವರು ಹೋಗ್ತಾ ಇದ್ದಾರೆ. ನಾನು ಇವತ್ತು ಸಂಜೆ ಹೋಗ್ತೇನೆ, ನಾಳೆ ಸಭೆಯಲ್ಲಿ ಭಾಗವಹಿಸ್ತೇನೆ. ಧನ್ಯವಾದ ಧನ್ಯವಾದ ಧನ್ಯವಾದ. ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸನ್ಮಾನ್ಯ ನಮ್ಮ ಮುಖಂಡರಾದಂಥ ನರೇಂದ್ರ ಮೋದಿಯವರ ಮತ್ತೆ ಪ್ರಧಾನಿ ಆಗಬೇಕು ಅನ್ನುವಂಥ ಮತದಾರರ ಹಂಬಲ ಬಹುದೊಡ್ಡ ಅಂತರದಲ್ಲಿ ನನ್ನ ಗೆಲುವಿಗೆ ಕಾರಣ ಆಗಿತ್ತು. ನಮ್ಮ ಪಾರ್ಟಿಯ ಹಿರಿಯರಾಗಿರುವಂಥ ಯಡಿಯೂರಪ್ಪರನ್ನ, JDS ನಮ್ಮ ಅತ್ಯಂತ ಸರ್ವೋಚ್ಚ ಮುಖಂಡರಾದ ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ಮತ್ತು ವಿಜೇಂದ್ರ ಅವರನ್ನ, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರರನ್ನ ಅವ್ರ ಜೊತೆಯಲ್ಲಿ ಮಾತಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಇವತ್ತು ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮನೆಗೆ ಕೂಡ ಭೇಟಿ ಕೊಟ್ಟಿದ್ದೆ. ಪ್ರೀತಿಯಿಂದ ಕರೆದು ಮಾತಾಡಿದ್ದಾರೆ, ನಮಗೆ ಶುಭ ಹಾರೈಸಿದ್ದಾರೆ. ನಿನ್ನೆ ಅವರು ಸಹ ದೆಹಲಿಗೆ ಹೋಯಿದ್ರು. ಒಂದಷ್ಟು ಬೆಳವಣಿಗೆಗಳಾಗಿದೆ ಇಂಡಿಯಾ ಒಕ್ಕೂಟದಲ್ಲಿ, ಏನಾದರೂ ಆ ಬಗ್ಗೆ ಏನಾದರೂ ಚರ್ಚೆ ಆಯಿತು? ಸಹಜವಾಗಿ ಭಾರತೀಯ ಜನತಾ ಪಕ್ಷ ಒಟ್ಟು NDA ಒಕ್ಕೂಟ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗುವುದು ಖಚಿತ ಆಗಿರುವ ಹಿನ್ನೆಲೆಯಲ್ಲಿ ಹೊಸ ಚರ್ಚೆಗಳೇನಿಲ್ಲ, ಹಳೆ ಚರ್ಚೆಗಳೆಲ್ಲ ಮುಂದುವರೆದಿದೆ. ಈಗ ತಾವು ದೆಹಲಿಗೆ ಹೋಗ್ತಾ ಇದ್ರೆ ಹೇಗೆ ಸರ್? ಹೌದು, ಇವತ್ತು ಸಂಜೆ ಹೋಗ್ತೇನೆ. ನಾಳೆ ಸಭೆ ಇದೆ, ನಾಳೆಯಲ್ಲಿ ಸಂಸತ್ ಸದಸ್ಯರ ಸಭೆಯನ್ನು ಪಾರ್ಟಿಯಿಂದ ಕರೆದಿದ್ದಾರೆ, ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಬರ್ತಾರೆ. ಬಹುತೇಕ ಎಲ್ಲ MP ಗಳು ಈಗಾಗಲೇ ಹೋಗಿದ್ದಾರೆ, ಕೆಲವರು ಹೋಗ್ತಾ ಇದ್ದಾರೆ. ನಾನು ಇವತ್ತು ಸಂಜೆ ಹೋಗ್ತೇನೆ, ನಾಳೆ ಸಭೆಯಲ್ಲಿ ಭಾಗವಹಿಸ್ತೇನೆ. ಧನ್ಯವಾದ ಧನ್ಯವಾದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.